ಮತ್ತೆ ನಾನು ಇರೋ ತನಕ ಕಾಂಗ್ರೆಸ್ಸಿಗೆ ನೆಮ್ಮದಿ ಕೊಡೋದಿಲ್ಲ. ಕಾಂಗ್ರೆಸ್ಸಿಗೆ ನೆಮ್ಮದಿ ಕೊಡೋದಿಲ್ಲ. ಈ ದೇಶವನ್ನ ಲೂಟಿ ಮಾಡಿರೋ ಕಾಂಗ್ರೆಸ್, ಈ ದೇಶವನ್ನ ಹಾಳು ಮಾಡಿರೋದು ಕಾಂಗ್ರೆಸ್. ಅವ್ರಿಗೆ ನೆಮ್ಮದಿ ಕೊಡಬಾರ್ದು, ಅವ್ರಿಗೆ ನೆಮ್ಮದಿ ಕೊಡಬಾರ್ದು. ಖಂಡಿತವಾಗಿ ನಾನಿರೋ ತನಕ ಖಂಡಿತವಾಗಿ ಅವ್ರಿಗೆ ನೆಮ್ಮದಿ ಕೊಡೋದಿಲ್ಲ ಕಾಂಗ್ರೆಸ್. ಹಿಂದೂ ವಿರೋಧಿ ಕಾಂಗ್ರೆಸ್, ದೇಶ ವಿರೋಧಿ ಕಾಂಗ್ರೆಸ್, ಅಭಿವೃದ್ಧಿಯ ವಿರೋಧಿ ಕಾಂಗ್ರೆಸ್, ದಲಿತ ವಿರೋಧಿ ಕಾಂಗ್ರೆಸ್, ಮಹಿಳಾ ವಿರೋಧಿ ಕಾಂಗ್ರೆಸ್. ಈ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಇರಬಾರ್ದು. ಈ ದೇಶದಲ್ಲಿ ಕಾಂಗ್ರೆಸ್ ಇರಬಾರ್ದು. ಹೌದು, ವಿರೋಧ ಪಕ್ಷ ಬೇಕು ನಮಗೆ, ಒಳ್ಳೆ ವಿರೋಧ ಪಕ್ಷ ಬರಲಿ. ಕಾಂಗ್ರೆಸ್ನ ಹೊರತಾಗಿ ಮತ್ತೊಂದು ರಚನಾತ್ಮಕವಾಗಿರ್ತಕ್ಕಂಥ ವಿರೋಧ ಪಕ್ಷ ಎದ್ದು ಬರಲಿ. ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ವಿರೋಧ ಪಕ್ಷ ಇರಬೇಕು. ಆದ್ರೆ ಈ ರೀತಿಯ ಮನೆ ಮುರುಕ ಕಾಂಗ್ರೆಸ್ ಇರಬಾರ್ದು. ಈ ದೇಶದಲ್ಲಿ ಕಾಂಗ್ರೆಸ್ ಮಾಡಿರತಕ್ಕಂಥ ಅವಾಂತರಗಳನ್ನ ನೋಡಿದ್ರೆ ಬಹುತೇಕ ನಿಮ್ಗೆ ಯಾರಿಗೂ ನಿದ್ರೆ ಬರಲಿಕ್ಕಿಲ್ಲ ಸ್ವಾಮಿ. ಆ ಪ್ರಮಾಣದಲ್ಲಿ ಅವಾಂತರಗಳನ್ನ ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್. ಇವತ್ತು ಮತ್ತೆ ಘೋಷಣೆಯನ್ನು ಹಾಕೊಂಡು ಹೊರಟಿದ್ದಾರೆ. ಪ್ರತಿ ಚುನಾವಣೆಯಲ್ಲಿ ಹೊಸ ಹೊಸ ಘೋಷಣೆಗಳು. ಕಳೆದ ಚುನಾವಣೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಖಾನ್ ಅವರು ಹೇಳಿದ್ರು ಗ್ಯಾರಂಟಿ ಕೊಡ್ತೀವಿ ಅಂತ. ನೋಡ್ರಿ, ಕಳೆದ 1 ವರ್ಷ ಆಗಿಲ್ಲ, ಇನ್ನೂ ಕರ್ನಾಟಕ ರಾಜ್ಯ ಸರ್ಕಾರ ಅಲುಗಾಡ್ತಾ ಇದೆ. ರಾಜ್ಯ ಸರ್ಕಾರ ಅಲುಗಾಡ್ತಾ ಇದೆ, ಆರ್ಥಿಕವಾಗಿ ದಿವಾಳಿಯಾಗಿದೆ. ನೀತಿ ನಿಯತ್ತು ನಿಲುವು ಇಲ್ಲದೆ ಇರತಕ್ಕಂಥದ್ದು ಕಾಂಗ್ರೆಸ್. ಅವರಿಗೆ ಯಾವುದೇ ರೀತಿಯ ನೀತಿ ಇಲ್ಲ, ನಿಲುವಿಲ್ಲ, ಮತ್ತು ನಿಯತ್ತಂತೂ ಇಲ್ಲವೇ ಇಲ್ಲ. ನೀತಿ ನಿಯತ್ತು ಮತ್ತು ನಿಲುವು ಇದು ವೈಯಕ್ತಿಕ ಬದುಕಿರಲಿ ಅಥವಾ ರಾಜಕೀಯ ಪಕ್ಷಗಳಿರಲಿ ಅಥವಾ ದೇಶದ ಬದುಕಿರಲಿ ಎಲ್ಲರಿಗೂ ಕೂಡ ಅತ್ಯಂತ ಅನಿವಾರ್ಯವಾದದ್ದು. ನಮ್ಮದೇ ಸ್ವಂತ ಬದುಕಿನಲ್ಲಿ ಕೂಡ ಒಂದು ನೀತಿ ಇಲ್ಲದೆ ಇದ್ರೆ, ನಿಯತ್ ಇಲ್ಲದೆ ಇದ್ರೆ, ನಿಲುವು ಇಲ್ಲದೆ ಇದ್ರೆ ವ್ಯಕ್ತಿತ್ವವನ್ನು ಬೆಳೆಯೋದಿಲ್ಲ. ಆ ವ್ಯಕ್ತಿತ್ವ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಾದರೂ ಜನರಿಗೆ ಆದರ್ಶವಾಗಿರತಕ್ಕಂಥ ವ್ಯಕ್ತಿತ್ವ ಇದೆ ಅಂತ ಅಂದ್ರೆ ಆ ವ್ಯಕ್ತಿತ್ವದ ಹಿಂದ್ಗಡೆ ಒಂದು ನೀತಿ ಇರುತ್ತೆ, ನಿಲುವಿರುತ್ತೆ ಮತ್ತು ನಿಯತ್ತು. ದೇಶದ ಬದುಕು ಹಾಗೇನೆ. ಈ ದೇಶದ ಬದುಕನ್ನ ಸಂಪೂರ್ಣವಾಗಿ ಕುಲುಗೆಡಿಸಿದ್ದು ಕಾಂಗ್ರೆಸ್. ಅವರಿಗೆ ನೀತಿ ಇಲ್ಲೇ ಇಲ್ಲ, ನಿಲುವು ಅನ್ನುವಂಥದ್ದು ಇಲ್ಲ, ಮತ್ತೆ ನಿಯತ್ತು ಖಂಡಿತವಾಗಿ ಹುಡುಕಲೇಬೇಡಿ ಕಾಂಗ್ರೆಸ್ಸಿನ ಬದುಕಿನಲ್ಲಿ. ದಯವಿಟ್ಟು ಈ ಚುನಾವಣೆ ಇದೆಲ್ಲದಕ್ಕೂ ಪರಿಸಮಾಪ್ತಿ ಹೇಳ್ತಕ್ಕಂಥ ಚುನಾವಣೆ. ಮತ್ತೆ ನಾನು ಇರೋ ತನಕ ಕಾಂಗ್ರೆಸ್ಸಿಗೆ ನೆಮ್ಮದಿ ಕೊಡೋದಿಲ್ಲ. ಈ ದೇಶವನ್ನ ಲೂಟಿ ಮಾಡಿರೋ ಕಾಂಗ್ರೆಸ್, ಈ ದೇಶವನ್ನ ಹಾಳು ಮಾಡಿರೋದು ಕಾಂಗ್ರೆಸ್. ಅವ್ರಿಗೆ ನೆಮ್ಮದಿ ಕೊಡಬಾರ್ದು. ಖಂಡಿತವಾಗಿ ನಾನಿರೋ ತನಕ ಖಂಡಿತವಾಗಿ ಅವ್ರಿಗೆ ನೆಮ್ಮದಿ ಕೊಡೋದಿಲ್ಲ ಕಾಂಗ್ರೆಸ್. ಹಿಂದೂ ವಿರೋಧಿ ಕಾಂಗ್ರೆಸ್, ದೇಶ ವಿರೋಧಿ ಕಾಂಗ್ರೆಸ್, ಅಭಿವೃದ್ಧಿಯ ವಿರೋಧಿ ಕಾಂಗ್ರೆಸ್, ದಲಿತ ವಿರೋಧಿ ಕಾಂಗ್ರೆಸ್, ಮಹಿಳಾ ವಿರೋಧಿ ಕಾಂಗ್ರೆಸ್. ಈ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಇರಬಾರ್ದು. ಈ ದೇಶದಲ್ಲಿ ಕಾಂಗ್ರೆಸ್ ಇರಬಾರ್ದು. ಹೌದು, ವಿರೋಧ ಪಕ್ಷ ಬೇಕು ನಮಗೆ, ಒಳ್ಳೆ ವಿರೋಧ ಪಕ್ಷ ಬರಲಿ. ಕಾಂಗ್ರೆಸ್ನ ಹೊರತಾಗಿ ಮತ್ತೊಂದು ರಚನಾತ್ಮಕವಾಗಿರ್ತಕ್ಕಂಥ ವಿರೋಧ ಪಕ್ಷ ಎದ್ದು ಬರಲಿ. ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ವಿರೋಧ ಪಕ್ಷ ಇರಬೇಕು. ಆದ್ರೆ ಈ ರೀತಿಯ ಮನೆ ಮುರುಕ ಕಾಂಗ್ರೆಸ್ ಇರಬಾರ್ದು. ಈ ದೇಶದಲ್ಲಿ ಕಾಂಗ್ರೆಸ್ ಮಾಡಿರತಕ್ಕಂಥ ಅವಾಂತರಗಳನ್ನ ನೋಡಿದ್ರೆ ಬಹುತೇಕ ನಿಮ್ಗೆ ಯಾರಿಗೂ ನಿದ್ರೆ ಬರಲಿಕ್ಕಿಲ್ಲ ಸ್ವಾಮಿ. ಆ ಪ್ರಮಾಣದಲ್ಲಿ ಅವಾಂತರಗಳನ್ನ ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್. ಇವತ್ತು ಮತ್ತೆ ಘೋಷಣೆಯನ್ನು ಹಾಕೊಂಡು ಹೊರಟಿದ್ದಾರೆ. ಪ್ರತಿ ಚುನಾವಣೆಯಲ್ಲಿ ಹೊಸ ಹೊಸ ಘೋಷಣೆಗಳು. ಕಳೆದ ಚುನಾವಣೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಖಾನ್ ಅವರು ಹೇಳಿದ್ರು ಗ್ಯಾರಂಟಿ ಕೊಡ್ತೀವಿ ಅಂತ. ನೋಡ್ರಿ, ಕಳೆದ 1 ವರ್ಷ ಆಗಿಲ್ಲ, ಇನ್ನೂ ಕರ್ನಾಟಕ ರಾಜ್ಯ ಸರ್ಕಾರ ಅಲುಗಾಡ್ತಾ ಇದೆ. ಆರ್ಥಿಕವಾಗಿ ದಿವಾಳಿಯಾಗಿದೆ. ನೀತಿ ನಿಯತ್ತು ನಿಲುವು ಇಲ್ಲದೆ ಇರತಕ್ಕಂಥದ್ದು ಕಾಂಗ್ರೆಸ್. ಅವರಿಗೆ ಯಾವುದೇ ರೀತಿಯ ನೀತಿ ಇಲ್ಲ, ನಿಲುವಿಲ್ಲ, ಮತ್ತು ನಿಯತ್ತಂತೂ ಇಲ್ಲವೇ ಇಲ್ಲ. ನೀತಿ ನಿಯತ್ತು ಮತ್ತು ನಿಲುವು ಇದು ವೈಯಕ್ತಿಕ ಬದುಕಿರಲಿ ಅಥವಾ ರಾಜಕೀಯ ಪಕ್ಷಗಳಿರಲಿ ಅಥವಾ ದೇಶದ ಬದುಕಿರಲಿ ಎಲ್ಲರಿಗೂ ಕೂಡ ಅತ್ಯಂತ ಅನಿವಾರ್ಯವಾದದ್ದು. ನಮ್ಮದೇ ಸ್ವಂತ ಬದುಕಿನಲ್ಲಿ ಕೂಡ ಒಂದು ನೀತಿ ಇಲ್ಲದೆ ಇದ್ರೆ, ನಿಯತ್ ಇಲ್ಲದೆ ಇದ್ರೆ, ನಿಲುವು ಇಲ್ಲದೆ ಇದ್ರೆ ವ್ಯಕ್ತಿತ್ವವನ್ನು ಬೆಳೆಯೋದಿಲ್ಲ. ಆ ವ್ಯಕ್ತಿತ್ವ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಾದರೂ ಜನರಿಗೆ ಆದರ್ಶವಾಗಿರತಕ್ಕಂಥ ವ್ಯಕ್ತಿತ್ವ ಇದೆ ಅಂತ ಅಂದ್ರೆ ಆ ವ್ಯಕ್ತಿತ್ವದ ಹಿಂದ್ಗಡೆ ಒಂದು ನೀತಿ ಇರುತ್ತೆ, ನಿಲುವಿರುತ್ತೆ ಮತ್ತು ನಿಯತ್ತು. ದೇಶದ ಬದುಕು ಹಾಗೇನೆ. ಈ ದೇಶದ ಬದುಕನ್ನ ಸಂಪೂರ್ಣವಾಗಿ ಕುಲುಗೆಡಿಸಿದ್ದು ಕಾಂಗ್ರೆಸ್. ಅವರಿಗೆ ನೀತಿ ಇಲ್ಲೇ ಇಲ್ಲ, ನಿಲುವು ಅನ್ನುವಂಥದ್ದು ಇಲ್ಲ, ಮತ್ತೆ ನಿಯತ್ತು ಖಂಡಿತವಾಗಿ ಹುಡುಕಲೇಬೇಡಿ ಕಾಂಗ್ರೆಸ್ಸಿನ ಬದುಕಿನಲ್ಲಿ. ದಯವಿಟ್ಟು ಈ ಚುನಾವಣೆ ಇದೆಲ್ಲದಕ್ಕೂ ಪರಿಸಮಾಪ್ತಿ ಹೇಳ್ತಾರೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.